ನಮ್ಮ ಭಾರತ ದೇಶ ಆಧ್ಯಾತ್ಮಕ್ಕೆ ತವರೂರು ಅನ್ನೋದನ್ನ ಇಡೀ ಪ್ರಪಂಚನೇ ಒಪ್ಕೊಂಡಿದೆ. ನಮ್ಮ ಭಾರತೀಯ ಸಂಪ್ರದಾಯಗಳಲ್ಲಿ ಆಚರಣೆಗಳಲ್ಲಿ ಅಡಗಿರುವಂತಹ ವೈಜ್ಞಾನಿಕತೆಯನ್ನ ಅವರ ಸಂಶೋಧನೆಯ ಮೂಲಕ ತಿಳಿದು ಪಾಶ್ಚಾತ್ಯ ದೇಶಗಳು ಅಳವಡಿಸ್ಕೊಳ್ತಾ ಇವೆ. ಭಾರತದ ಆಧ್ಯಾತ್ಮಿಕ ಶಾಸ್ತ್ರಜ್ಞರು ಹುಣ್ಣಿಮೆಯ ಪ್ರಾಶಸ್ತ್ಯವನ್ನ ತಿಳ್ಕೊಂಡು ಸಾಧಕರು ಮಾಡುವಂತಹ ಉಪವಾಸ, ಪೂಜೆ, ವ್ರತ, ಹವನ, ಹೋಮ, ಜಪ, ತಪ, ದಾನ, ಧರ್ಮ, ಧ್ಯಾನ ಸಾಧನೆಗಳಿಗೆ ವಿಶೇಷ ಫಲ ಉಂಟಾಗುತ್ತೆ ಅನ್ನೋದನ್ನ ಕಾಲಾನುಕಾಲದಲ್ಲಿಯೇ ತಿಳಿಸಿದ್ರು. ಪ್ರತಿ ಹುಣ್ಣಿಮೆಯಂದು ಇವತ್ಗೂನು ಸತ್ಯನಾರಾಯಣ ಪೂಜೆ ಮಾಡುವಂತಹ, ಸತ್ಯನಾರಾಯಣ ವ್ರತ ಮಾಡುವಂತಹ ಪರಿಪಾಠವನ್ನ ಇಂದಿಗೂ ಆಚರಣೆಯಲ್ಲಿ ಇಟ್ಕೊಂಡಿದ್ದಾರೆ. ಚಂದ್ರನು ಮನೋಕಾರಕ ಅನ್ನುವಂತ ವಿಷಯವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದಾಖಲಿಸಿದ್ದಾರೆ. ಇಡೀ ಬ್ರಹ್ಮಾಂಡನೇ ಪರಮಾತ್ಮನ ಸೃಷ್ಟಿಯಾಗಿದ್ದು, ಸೃಷ್ಟಿಯಲ್ಲಿ ಪ್ರಕೃತಿ ಮತ್ತು ಜೀವರಾಶಿಗಳಿದ್ದು, ಭೂಮಂಡಲದಲ್ಲಿರುವಂತಹ ಜೀವರಾಶಿಗಳಿಗೆ ಗಾಳಿ, ನೀರು, ಬೆಳಕು ಮತ್ತು ನೆಲವನ್ನ ಒದಗಿಸಿದ್ರೆ, ಅದೇ ಜೀವರಾಶಿಗಳಿಗೆ ಭೂಮಂಡಲದ ಆಚೆಯಿಂದ ಬೆಳಕು, ಶಾಖ, ತಂಪು, ಬಣ್ಣ, ಕಂಪನ ಮತ್ತು ದಿವ್ಯ ಶಕ್ತಿಯನ್ನ ಪೂರೈಸುತ್ತೆ. ಸೂರ್ಯನ್ ಸುತ್ತ ಭೂಮಿ, ಭೂಮಿ ಸುತ್ತ ಚಂದ್ರ ಬಿಡುವಿಲ್ದಂಗೆ ಸುತ್ತಾನೆ ಇರುತ್ತೆ ಅನ್ನೋ ವಿಷಯ ನಮಗ್ ಗೊತ್ತು. ಆದ್ರೆ ಈ ಭೂಮಿ ಮತ್ತು ಚಂದ್ರನ ಚಲನವಲನಗಳನ್ನ, ಅವುಗಳ ವೇಗದ ಮಿತಿಯನ್ನ, ಸಮಯದ ಹೊಂದಾಣಿಕೆಯಲ್ಲಿ ತನ್ನ ಕಾರ್ಯಗಳನ್ನ ನಿರ್ವಹಿಸುವಂತೆ ಆಯೋಜಿಸಿರೋದು, ಪಂಚಭೂತಗಳನ್ನ ಸೃಷ್ಟಿಸಿರೋದು, ಪ್ರಕೃತಿಯಲ್ಲಿರುವಂತಹ ಸೂಕ್ಷ್ಮ ವಿಶ್ವಶಕ್ತಿ ಚೈತನ್ಯವನ್ನ ಮಾನವನ ದೇಹ ಸೂಕ್ಷ್ಮ ರೂಪದಲ್ಲಿರುವಂತಹ ಚಕ್ರಗಳ ಮೂಲಕ ಹೀರಿಕೊಳ್ಳೋ ಹಾಗೆ ಆಯೋಜಿಸಿರೋರು ಯಾರು? ಈ ಸಾಮಾನ್ಯ ವಿಜ್ಞಾನವಂತೂ ಅಲ್ಲ. ಇವೆಲ್ಲ ಪರಮಾತ್ಮನ, ಆ ಭಗವಂತನ ಚಿಂತನೆ, ಸೃಷ್ಟಿ ಮತ್ತು ಆಯೋಜನೆ. ಈಗ ನೋಡೋಣ, ಹುಣ್ಣಿಮೆ ಅಂತಂದ್ರೇನು, ಅಮಾವಾಸ್ಯೆ ಅಂದ್ರೇನು, ಗ್ರಹಣ ಅಂದ್ರೇನು ಅಂತ ನೋಡೋಣ. ಭೂಮಿ ಸೂರ್ಯನ್ ಸುತ್ತ ಪ್ರದಕ್ಷಿಣೆ ಹಾಕುತ್ತೆ. ಚಂದ್ರ ತನ್ನ ಕಕ್ಷೆಯಲ್ಲೇನೆ ಭೂಮಿ ಸುತ್ತ ಪ್ರದಕ್ಷಿಣೆ ಹಾಕ್ತಾನೆ ಭೂಮಿ ಮತ್ತು ಚಂದ್ರ ಸೇರಿ ಸೂರ್ಯನನ್ನ ಪ್ರದಕ್ಷಿಣೆ ಹಾಕುತ್ತೆ. ಈ ತರಹ ಪ್ರದಕ್ಷಿಣೆ ಹಾಕ್ತಾ ಇರುವಾಗ ಭೂಮಿ ಸೂರ್ಯ ಮತ್ತು ಚಂದ್ರರ ನಡುವೆ ಇದ್ದಾಗ ಹುಣ್ಣಿಮೆ ಘಟಿಸುತ್ತೆ. ಭೂಮಿ ಮತ್ತು ಸೂರ್ಯರ ನಡುವೆ ಚಂದ್ರ ಇದ್ದಾಗ ಅಮಾವಾಸ್ಯೆ ಘಟಿಸುತ್ತೆ. ಸೂರ್ಯನಿಂದ ಹೊರಹೊಮ್ಮುವಂತ ಬೆಳಕು ಚಂದ್ರನ ಮೇಲ್ಮೈ ಮೇಲೆ ಪೂರ್ಣವಾಗಿ ಬಿದ್ದಾಗ ಹುಣ್ಣಿಮೆ ಸಂಭವಿಸುತ್ತೆ ಅಂತಾನು, ಚಂದ್ರನ ಮೇಲ್ಮೈ ಮೇಲೆ ಸ್ವಲ್ಪನೂ ಸೂರ್ಯನ ಬೆಳಕು ಬೀಳದೆ ಇದ್ದಾಗ ಅಮಾವಾಸ್ಯೆ ಸಂಭವಿಸುತ್ತೆ ಅಂತಾನು, ಸೂರ್ಯ, ಚಂದ್ರ ಮತ್ತು ಭೂಮಿ ಈ ಮೂರೂ ಕೂಡ ಒಂದೇ ಸಾಲಿನಲ್ಲಿ ಬಂದಾಗ, ಒಂದು ಗ್ರಹದ ನೆರಳು ಮತ್ತೊಂದು ಗ್ರಹದ ಮೇಲೆ ಬಿದ್ದಾಗ ಗ್ರಹಣ ಸಂಭವಿಸುತ್ತೆ ಅಂತಾನು ಹೇಳೋದು. ಕೆಲವು ಹುಣ್ಣಿಮೆ ದಿವಸ ಚಂದ್ರಗ್ರಹಣ ಆಗತ್ತೆ, ಕೆಲವು ಅಮಾವಾಸ್ಯೆ ದಿವಸ ಸೂರ್ಯನ ಗ್ರಹಣನೂ ಘಟಿಸುತ್ತೆ. ಎಲ್ಲಾ ಹುಣ್ಣಿಮೆಯಲ್ಲೂ ಚಂದ್ರಗ್ರಹಣ ಅಂತಲ್ಲ, ಕೆಲವು ಹುಣ್ಣಿಮೆ ದಿವಸ ಚಂದ್ರಗ್ರಹಣ ಘಟಿಸುತ್ತೆ, ಕೆಲವು ಅಮಾವಾಸ್ಯೆ ದಿವಸ ಸೂರ್ಯನ ಗ್ರಹಣನೂ ಘಟಿಸುತ್ತೆ. ಇವೆಲ್ಲ ಘಟಿಸ್ತಾ ಇರೋದು ಮಾನವನ ಯೋಜನೆಯಿಂದ ಅಲ್ಲ, ಮಾನವನ ನಿರ್ಣಯದಿಂದಾನೂ ಅಲ್ಲ, ಮಾನವನ ಬುದ್ಧಿವಂತಿಕೆಯ ಲೆಕ್ಕಾಚಾರದಿಂದ ಕೂಡ ಅಲ್ಲ. ಇವೆಲ್ಲ ಕಾಸ್ಮಿಕ್ ಲೆಕ್ಕಾಚಾರದಿಂದ, ಬ್ರಹ್ಮಾಂಡದ ಪ್ರಾಕೃತಿಕ ಸೃಷ್ಟಿಯ ಲೆಕ್ಕಾಚಾರದಿಂದ ನಡೆಯುವಂಥವು, ಹಾಗೂ ಮಾನವನ ಜೀವ ಮತ್ತು ಜೀವನದ ಮೇಲೆ ಪ್ರಭಾವ ಮತ್ತು ಪರಿಣಾಮ ಬೀರೋ ಅಂಥವು. ಹುಣ್ಣಿಮೆ ದಿನ ಚಂದ್ರ ಭೂಮಿಗೆ ಅತಿ ಹತ್ರನೂ ಇರೋದ್ರಿಂದ ಆ ದಿನ ಪ್ರಖರವಾದ ಸೂರ್ಯನ ಬೆಳಕು ಚಂದ್ರನ ಮೇಲೆ ಪೂರ್ಣವಾಗಿ ಬಿದ್ದು ಭೂಮಿಗೆ ಅತಿ ಹತ್ತಿರದಲ್ಲಿ ಪ್ರತಿಫಲಿಸೋದ್ರಿಂದ, ಅಂದ್ರೆ ರಿಫ್ಲೆಕ್ಟ್ ಆಗೋದ್ರಿಂದ ಆ ಬೆಳಕು ಭೂಮಿ ಮೇಲೆ ಬಿದ್ದು ಭೂಮಿ ಎಲ್ಲ ಬೆಳದಿಂಗಳಿನಿಂದ ಕೂಡಿರುತ್ತೆ ಅನ್ನೋ ಅಷ್ಟು ವಿಚಾರ ಮಾತ್ರ ಭೌತ ವಿಜ್ಞಾನಿಗಳು ವೈಜ್ಞಾನಿಕವಾಗಿ ತಿಳಿಯೋಕೆ ಹಾಗೂ ತಿಳಿಸೋಕೆ ಸಾಧ್ಯವಾಗಿದೆಯೇ ಹೊರತು, ಆ ಬೆಳದಿಂಗಳು ಆಧ್ಯಾತ್ಮ ಸಾಧಕರಿಗೆ ಹೇಗೆ ಲಾಭದಾಯಕ ಅನ್ನೋದನ್ನ ಸಾಮಾನ್ಯ ವಿಜ್ಞಾನ ತಿಳಿಯಕ್ಕಾಗ್ಲಿ ವಿವರಿಸಕ್ಕಾಗ್ಲಿ ಸಾಧ್ಯವಾಗಿಲ್ಲ. ಆಧ್ಯಾತ್ಮಿಕವಾಗಿ ಹುಣ್ಣಿಮೆ ಹೇಗೆ ಲಾಭದಾಯಕ ಅನ್ನೋದು ಅರ್ಥ ಆಗ್ಬೇಕಾಗಿದ್ರೆ ನಾವು ಬ್ರಹ್ಮಾಂಡದ ಸೃಷ್ಟಿಯ ಬಗ್ಗೆ, ಅದರಲ್ಲೂ ಸೂರ್ಯಮಂಡಲದ ಬಗ್ಗೆ, ಮಾನವನ ದೇಹ ಸೃಷ್ಟಿಯ ಬಗ್ಗೆ,
ಅವನಲ್ಲಿರುವಂತಹ ಸ್ಥೂಲ ಮತ್ತು ಸೂಕ್ಷ್ಮಗಳ ಬಗ್ಗೆ, ಪಂಚಭೂತಗಳ ಬಗ್ಗೆ, ಪ್ರಕೃತಿ ಬಗ್ಗೆ, ಆತ್ಮ ವಿಕಸನದ ಬಗ್ಗೆ ತಿಳುವಳಿಕೆ ಇರಲೇಬೇಕು. ಹಾಗೂ ನಾವು ಆ ಜ್ಞಾನವನ್ನ ಪಡ್ಕೊಳ್ಳೇಬೇಕು. ಚಂದ್ರನು ಪರಿಪೂರ್ಣ ಚಂದ್ರನಾಗಿರೋ ದಿನಾನೇ ಪೌರ್ಣಿಮೆ ಅಥವಾ ಹುಣ್ಣಿಮೆ ಅಂತ ಹೇಳಿದ್ವಿ. ಅದನ್ನ ಪೌರ್ಣಮಾಸ್ಯ ತಿಥಿ ಅಂತ ಕೂಡ ಕರೀತಾರೆ. ಅಂದ್ರೆ ಸೂರ್ಯನಿಂದ ಹೊರಹೊಮ್ಮುವಂತ ಬೆಳಕು ಪೂರ್ಣವಾಗಿ ಚಂದ್ರನ ಮೇಲ್ಮೈ ಮೇಲ್ ಬಿದ್ದ ಸಂದರ್ಭದಲ್ಲಿ ಹುಣ್ಣಿಮೆ ಅಂತ ಅನ್ನೋದು. ಹುಣ್ಣಿಮೆಯ ದಿನದಂದು ಚಂದ್ರನ ಅತಿ ಹತ್ರ, ಭೂಮಿಗೆ ಹತ್ರ ಇರೋದ್ರಿಂದ ಆ ಚಂದ್ರನಿಂದ ಪ್ರತಿಫಲಿಸೋ ಪ್ರಖರವಾದ ಸೂರ್ಯನ ಬೆಳಕು ಸಂಪೂರ್ಣವಾಗಿ ಭೂಮಿ ಮೇಲೆ ಬಿದ್ದು ಭೂಮಿ ಎಲ್ಲಾ ಬೆಳದಿಂಗಳಿಂದ ಕೂಡಿರುತ್ತೆ. ಈ ಬೆಳದಿಂಗಳು ಅಧ್ಯಾತ್ಮ ಸಾಧಕರಿಗೆ ಅತ್ಯಂತ ಉತ್ಕೃಷ್ಟ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖವಿದ್ರು ಕೂಡ ಅದರ ಜೊತೆಗೆ ಭೂಮಂಡಲದಲ್ಲಿರುವಂತ ಜೀವರಾಶಿಗಳಿಗೆ ಪ್ರಕೃತಿಯಲ್ಲಿರೋ ಪಂಚಭೂತಗಳಾದ ಗಾಳಿ, ಬೆಳಕು, ಜಲ, ಪೃಥ್ವಿ ಮತ್ತು ಆಕಾಶ ತತ್ವ ಹೇಗೆ ಹೊಂದಾಣಿಕೆಯಲ್ಲಿ ಕೆಲಸ ನಡೆಯುತ್ತೆ ಅಂತ ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಬ್ರಹ್ಮಾಂಡದಲ್ಲಿ ಸೃಷ್ಟಿಯಲ್ಲಿ ಏನೇನಿದೆಯೋ ಅವೆಲ್ಲಾನು ಒಂದಕ್ಕೊಂದು ಒಂದಲ್ಲ ಒಂದು ರೀತಿಯಲ್ಲಿ ಸಂಬಂಧವನ್ನ ಹೊಂದಿರುತ್ತೆ. ಹಲವು ಕಡೆ ಪರಸ್ಪರ ಅವಲಂಬಿತವೂ ಆಗಿರುತ್ತೆ. ಒಂದ್ರ ಮೇಲೆ ಮತ್ತೊಂದು ಪ್ರಭಾವವನ್ನ ಬೀರೋದು ಕೂಡ ಇರುತ್ತೆ. ಒಂದ್ ವೇಳೆ ಈ ಸೂರ್ಯ, ಚಂದ್ರ ಮತ್ತು ಭೂಮಿ ಅನ್ನೋದು ಈ ಮೂರು ಅಸ್ತಿತ್ವದಲ್ಲಿ ಇಲ್ಲದೆ ಇದ್ದಿದ್ರೆ ಹುಣ್ಣಿಮೆನೂ ಇರ್ತಾ ಇರ್ಲಿಲ್ಲ, ಅಮಾವಾಸ್ಯೆನೂ ಇರ್ತಾ ಇರ್ಲಿಲ್ಲ, ಜೀವಿಗಳು ಇರ್ತಾ ಇರ್ಲಿಲ್ವೋ ಏನೋ, ಕರ್ಮಗಳನ್ನ ಸವಸಕ್ಕೆ ಕರ್ಮಭೂಮಿ ಕೂಡ ಇರ್ತಾ ಇರ್ಲಿಲ್ವೋ ಏನೋ, ಪಂಚಭೂತಗಳ ಅವಶ್ಯಕತೆನೂ ಬೀಳ್ತಾ ಇರ್ಲಿಲ್ವೋ ಏನೋ ಗೊತ್ತಿಲ್ಲ. ಆದ್ರೆ ಇವೆಲ್ಲ ಇದ್ದು ನಾವು ಅವುಗಳ ಬಗ್ಗೆ ತಿಳ್ಕೊಳ್ಳದೆ ಇದ್ರೆ, ಅವುಗಳ ಉಪಯೋಗ ಪಡೆದುಕೊಳ್ಳದೆ ಇದ್ರೆ ನಮ್ಮಂತ ಮೂರ್ಖರು ಯಾರು ಇರಲ್ಲ. ಇದೇ ಅಜ್ಞಾನ, ಕತ್ತಲೆ. ಧ್ಯಾನದಿಂದ ಜ್ಞಾನ, ಹುಣ್ಣಿಮೆಯಿಂದ ಬೆಳಕು. ಹೌದು ತಾನೇ? ಈಗ ಹೇಗೆ ಸೂರ್ಯನಿಂದ ನಮ್ಗೇನ್ ಸಿಗುತ್ತೆ, ಚಂದ್ರನಿಂದ ನಮ್ಗೇನ್ ಸಿಗುತ್ತೆ, ಪ್ರಕೃತಿ ಯಾವ ರೀತಿ ಸೃಷ್ಟಿಯಲ್ಲಿ ಬ್ಯಾಲೆನ್ಸ್ ಮಾಡಿದೆ, ಇವೆಲ್ಲ ಒಂದಕ್ಕೊಂದು ಹೆಂಗೆ ಸಂಬಂಧ ಇದೆ ಅಂತ ನಾವು ಒಂಚೂರು ಅರ್ಥ ಮಾಡ್ಕೊಂಡ್ರೆ ಆಗ ನಮ್ಮ ದೇಹದ ಬಗ್ಗೆ, ದೇಹದ ಶಕ್ತಿ ಬಗ್ಗೆ, ಪತ್ರಿ ಸರಿನ ಹುಣ್ಣಿಮೆ ಧ್ಯಾನ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ರು, ಅದ್ರ ಬಗ್ಗೆ ಎಲ್ಲ ಅರ್ಥ ಆಗುತ್ತೆ. ನೋಡೋಣ ಏನು ಅಂತ. ಈ ಬೆಳಕು, ಶಾಖ, ಬಣ್ಣ, ಸದೃಢ ದೇಹ ಮತ್ತು ಆರೋಗ್ಯ ಅನ್ನೋದು ಸೂರ್ಯನಿಂದ ಲಭಿಸಿದ್ರೆ ಬೆಳಕು, ತಂಪು, ಕಂಪನ, ಆಧ್ಯಾತ್ಮಿಕ ಬೆಳವಣಿಗೆ ಹಾಗೂ ಆತ್ಮಜ್ಞಾನಕ್ಕೆ ಬೇಕಿರುವಂತ ದಿವ್ಯ ಶಕ್ತಿ ಹುಣ್ಣಿಮೆಯ ಚಂದ್ರನ ಬೆಳಕಿನಿಂದ ಮಾನವನಿಗೆ ಲಭ್ಯ ಆಗತ್ತೆ. ಜೀವರಾಶಿಗಳಿಗೆ ಭೂಮಂಡಲದಿಂದ ಪೂರೈಸುವಂತ ತತ್ವನೇ ಸತ್ವನೇ ಪೃಥ್ವಿ ತತ್ವ. ಅದೇ ಜೀವರಾಶಿಗಳಿಗೆ ಭೂಮಂಡಲದ ಆಚೆಯಿಂದ ಪೂರೈಸುವಂತ ಅತ್ಯವಶ್ಯ ಸತ್ವವೇ ಆಕಾಶ ತತ್ವ. ಈ ಪೃಥ್ವಿ ತತ್ವ ಮತ್ತು ಆಕಾಶ ತತ್ವ ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾ ಇರೋದ್ರಿಂದಾನೇ ಮಳೆ, ಬೆಳೆ, ಆಹಾರ, ಆರೋಗ್ಯ, ಆಯಸ್ಸು, ಆನಂದ, ಅಭಿವೃದ್ಧಿ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆ. ಅದೇ ಪೃಥ್ವಿ ತತ್ವ ಮತ್ತು ಆಕಾಶ ತತ್ವ ಹೊಂದಾಣಿಕೆಯಿಂದ ಕೆಲಸ ಮಾಡದೇ ಇದ್ದಲ್ಲಿ ಬರ, ಕ್ಷಾಮ, ನಾಶ, ಅನಾರೋಗ್ಯ, ಸಾವು ನೋವುಗಳು, ದುಃಖ, ಬೇಸರ, ನಮ್ಮ ಹುಟ್ಟಿನ ಬಗ್ಗೆ ನಮ್ಗೆ ಅಸಮಾಧಾನ, ನಮ್ಮ ಸ್ಥಿತಿಗತಿಗಳ ಬಗ್ಗೆ ನಮ್ಗೆ ಬೇಸರ ಉಂಟಾಗ್ತಾ ಇತ್ತು, ಕಷ್ಟಗಳನ್ನೇ ಅನುಭವಿಸ್ಬೇಕಾಗಿ ಬರ್ತಾ ಇತ್ತು. ಹೇಗೆ ಇವೆಲ್ಲ ಪರಸ್ಪರ ಹೊಂದಾಣಿಕೆಯಿಂದ ಕೆಲಸ ಮಾಡುತ್ತೆ ಅಂದ್ರೆ, ನಮ್ಮ ಭೂಮಿ ಒಂದು 30% ಇದೆ ಅಂತ ಅನ್ಕೊಂಡ್ರು 70% ವಾಟರೇ ಇರೋದು, ನೀರೇ ಇರೋದು, ಸಮುದ್ರಗಳು, ಸಾಗರಗಳಿದೆ. ಸೂರ್ಯನ ಬೆಳಕು, ಶಾಖ ನೀರನ್ನ ಆವಿ ಮಾಡಿ ಮೋಡಗಳು ಮಾಡತ್ತೆ, ಮೋಡದಿಂದ ಮಳೆ ಬರುತ್ತೆ, ಮಳೆಯಿಂದ ಬೆಳೆ ಬರುತ್ತೆ, ಬೆಳೆ ಬರೋದ್ರಿಂದ ನಮ್ಗೆ ಆಹಾರ ಆಗುತ್ತೆ. ಹಾಗಾಗಿ ಅದನ್ನ ಜೀರ್ಣಿಸಕ್ಕೆ ನಮ್ಗೆ ಬೇಕಿರೋದು ಶಾಖ ಬೇಕು, ಅದು ಕೂಡ ಸೂರ್ಯನಿಂದ ಸಿಗುತ್ತೆ. ಹಾಗಾಗಿ ಈ ಒಂದು ಪೃಥ್ವಿ ತತ್ವ, ಆಕಾಶ ತತ್ವ ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಗೆ ನಮ್ಮ ದೇಹದಲ್ಲಿ 7 ಚಕ್ರಗಳು, 72,000 ನಾಡಿಗಳು ಅಂತ ಏನಿದೆಯೋ, ಧ್ಯಾನದಲ್ಲಿ ತೊಡಗಿದಾಗ, ಆಲೋಚನಾ ರಹಿತ ಸ್ಥಿತಿ ತಲುಪಿದಾಗ ಆಕಾಶ ತತ್ವದಿಂದ ನಮಗ್ ಬರುವಂತ ಚೈತನ್ಯ ಏನಿದೆಯೋ ಅದು ನಮ್ಮ ದೇಹಕ್ಕೆ ಆರೋಗ್ಯವನ್ನ, ಆಯಸ್ಸನ್ನ, ಆನಂದವನ್ನ, ಅಭಿವೃದ್ಧಿಯನ್ನ, ಆಧ್ಯಾತ್ಮಿಕ ಬೆಳವಣಿಗೆಯನ್ನ ತಂದ್ಕೊಡುತ್ತೆ. ಹಾಗಾಗಿ ಈ ಭೂಮಂಡಲದ ಮೇಲಿರುವಂತ ಯಾವುದೇ ವಸ್ತುವನ್ನಾಗ್ಲಿ, ಭೂಮಂಡಲದಿಂದ ಗೋಚರಿಸುವಂತ ಯಾವುದೇ ವಸ್ತುವನ್ನಾಗ್ಲಿ ಅಥವಾ ಗ್ರಹಗಳನ್ನಾಗ್ಲಿ
ಅಥವಾ ಯಾವುದೇ ವಸ್ತು ವಿಷಯಗಳನ್ನ ತಿಳಿಯಕ್ಕಾಗ್ಲಿ ಗ್ರಹಿಸಕ್ಕಾಗ್ಲಿ ನಮ್ಗೆ ಇಂದ್ರಿಯಗಳು ಬೇಕೇ ಬೇಕು. ಅದಕ್ಕೆ ಈ ಕಣ್ಣು, ಕಿವಿ, ಮೂಗು, ಚರ್ಮ ಮತ್ತು ನಾಲ್ಗೆ ಅನ್ನೋದನ್ನ ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ. ಹಾಗಾಗಿ ಈ ಸ್ಪರ್ಶ ರೂಪದಲ್ಲಿ ಹೇಗೆ ನಮ್ಗೆ ಇಂದ್ರಿಯಗಳ ಉಪಯೋಗಕ್ಕೆ ಬರುತ್ತೆ? ಸ್ಪರ್ಶ ರೂಪದಲ್ಲಿ, ದೃಶ್ಯ ರೂಪದಲ್ಲಿ, ರಸರೂಪದಲ್ಲಿ, ಶಬ್ದ ರೂಪದಲ್ಲಿ, ಪರಿಮಳದ ರೂಪದಲ್ಲಿ ಕಣ್ಣು, ಕಿವಿ, ಮೂಗು, ಚರ್ಮ ಮತ್ತು ನಾಲ್ಗೆ ಮೂಲಕ ಜ್ಞಾನವನ್ನ ಗ್ರಹಿಸ್ತಾ ಹೋಗ್ತೀವಿ. ಇನ್ನೊಂದು ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ನಾವೀಗ ಇರೋದು ವಿಜ್ಞಾನದ ಯುಗದಲ್ಲಿ, ಕಂಪ್ಯೂಟರ್ ಯುಗದಲ್ಲಿ, ಯಾಂತ್ರಿಕ ಯುಗದಲ್ಲಿ, ತಾಂತ್ರಿಕ ಯುಗದಲ್ಲಿ ಹಾಗೂ ಸ್ಯಾಟಲೈಟ್ ಯುಗದಲ್ಲಿ ಇದೀವಿ ಅಂತ ತಿಳ್ಕೊಳ್ಳೋಣ. ಈ ಬ್ರಹ್ಮಾಂಡದ ಸೃಷ್ಟಿಯಲ್ಲಿರುವಂತಹ ಭೌತಿಕ ಹಾಗೂ ಗೋಚರಿಸುವಂತ ವಸ್ತು ವಿಷಯಗಳ ಕುರಿತು ವೈಜ್ಞಾನಿಕ ಸಂಶೋಧನೆ ನಡೆಸಕ್ಕೆ ಸಾಧ್ಯವಾಗಿರೋದು ಕೇವಲ 4% ಅಂತೆ. ಅಂದ್ರೆ ಈ ವಿಜ್ಞಾನ ಯುಗ ಅಂತ ಕರೆದ್ರೂ ಕೂಡ ನಮ್ಮ ಜ್ಞಾನೇಂದ್ರಿಯಗಳಿಗೆ ಕಾಣುವಂತ ವಿಚಾರಗಳ ಕುರಿತು ಸಂಶೋಧನೆ ನಡೆಸಿರೋದು ಬರೀ 4% ಅಂತೆ. ಅಂದ್ರೆ ಸಾಮಾನ್ಯ ವಿಜ್ಞಾನದ ಪರಿಮಿತಿಯಲ್ಲಿ ಬರದೇ ಇರುವಂತ, ಇಂದ್ರಿಯಗಳಿಗೆ ಎಟಕದೇ ಇರುವಂತ, ಇನ್ನೂ ತಿಳಿಯಕ್ಕಾಗದ ವಿಷಯಗಳು 96% ಇದೆ ಅಂತ ಅರ್ಥ. ಈ 96% ಪ್ರತಿಶತದಲ್ಲಿ ಸೃಷ್ಟಿ ಸಿದ್ಧಾಂತ, ಹುಟ್ಟು ಸಾವು, ಪ್ರಾಣಶಕ್ತಿ, ಚೈತನ್ಯ, ಆಕಾಶ ತತ್ವ, ಹುಟ್ಟು ಮರುಹುಟ್ಟು, ಪೂರ್ವಜನ್ಮ, ಜೀವ ಮತ್ತು ಜೀವನ, ಕರ್ಮ ಸಿದ್ಧಾಂತ, ಈ ಒಂದು ಧ್ಯಾನದಲ್ಲಿ ಏನ್ ಶಕ್ತಿ ಅಂತೀವೋ ಆ ವಿಶ್ವಶಕ್ತಿ, ಚೈತನ್ಯದ ಸ್ತರಗಳು, ಮನಸ್ಸು, ಸುಪ್ತ ಮನಸ್ಸು, ಮಾನವನ ದೇಹಾತೀತ ಅನುಭವಗಳನ್ನಾಗ್ಲಿ ಅಥವಾ ಮಾನವನ ಅತೀಂದ್ರಿಯ ಅನುಭವಗಳ ಕುರಿತಾಗ್ಲಿ, ಜ್ಞಾನೋದಯ, ಮುಕ್ತಿ, ಮೋಕ್ಷ ಕುರಿತು ತಿಳಿಯಕ್ಕಾಗ್ಲಿ ವಿವರಿಸಕ್ಕಾಗ್ಲಿ ಈ ಸಾಮಾನ್ಯ ವಿಜ್ಞಾನದಿಂದ ಇನ್ನೂ ಸಾಧ್ಯವಾಗಿಲ್ಲ ಅಂತಂದ ಮಾತ್ರಕ್ಕೆ ಸಾಮಾನ್ಯ ವಿಜ್ಞಾನ ಯಾವು ಇಲ್ಲ ಅಂತ ಹೇಳಕ್ಕೂ ಆಗಲ್ಲ, ಇವೆಲ್ಲ ಸುಳ್ಳು ಅಂತಾನು ಹೇಳಕ್ಕಾಗಲ್ಲ. ಹಗಲಲ್ಲಿ ಸೂರ್ಯನು ಕಾಣಿಸ್ದೇ ಇರೋಷ್ಟು ದಪ್ಪ ಥಿಕ್ ಕ್ಲೌಡ್ಸ್, ಏನಾದ್ರು ಬ್ಲಾಕ್ ಕ್ಲೌಡ್ಸ್ ಫಾರಮ್ ಆದ್ರೆ ಆಕಾಶದಲ್ಲಿ ಮೂಡಿದ್ರೆ ಸೂರ್ಯನೇ ಇಲ್ಲ ಅಂತ ಹೇಳಕ್ಕಾಗತ್ತಾ? ಹಾಗೇನೆ ರಾತ್ರಿ ಸಮಯದಲ್ಲಿ ಚಂದ್ರನ್ ಕಾಣಿಸ್ದೇ ಇರೋಂತಷ್ಟು ದಪ್ಪದ ಕಪ್ಪು ಮೋಡ ಆಕಾಶದಲ್ಲಿ ಮೂಡಿದ್ರೆ ಚಂದ್ರನೇ ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ಸೂರ್ಯನೂ ಇದ್ದಾನೆ, ಚಂದ್ರನೂ ಇರೋ ಕಡೆನೆ ಇದ್ದಾನೆ. ಆ ಕಾರ್ಮೋಡಗಳು ಚಲಿಸ್ಬೇಕಷ್ಟೆ. ಆ ಕಾರ್ಮೋಡಗಳು ಚಲಿಸಕ್ಕೆ ಗಾಳಿ ಬೇಕು. ಹಾಗಾಗಿ ಪಂಚಭೂತಗಳ ಒಂದು ಇಂಟರ್ವೆನ್ಷನ್ ನಮಗ್ ಬೇಕಾಗುತ್ತೆ. ಈ ಕಾರ್ಮೋಡಗಳೇ ನಮ್ಮಲ್ಲಿರುವಂತ ಅಜ್ಞಾನ. ಕಾರ್ಮೋಡಗಳು ಚಲಿಸಕ್ಕೆ ಬೇಕಿರುವಂತ ಗಾಳಿನೇ ಆಧ್ಯಾತ್ಮಿಕ ವಿಜ್ಞಾನ. ಅದರಲ್ಲೂ ಆಧ್ಯಾತ್ಮಿಕ ವಿಜ್ಞಾನದ ಮೂಲವಾದಂತ ಧ್ಯಾನ. ಅದರಲ್ಲೂ ಧ್ಯಾನಗಳಲ್ಲೂ ಹಲವು ರೀತಿಯ ಧ್ಯಾನಗಳಿವೆ. ಅದರಲ್ಲಿ ಅತಿ ಸುಲಭ ಆನಾಪಾನಸತಿ ಧ್ಯಾನ, ಅದು ಹುಣ್ಣಿಮೆ ದಿವಸ ನಾವು ಮಾಡುವಂತ ಧ್ಯಾನ ಮಾನಸಿಕ ಸ್ಥಿತಿಗತಿಗೆ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಅತ್ಯಂತ ಶ್ರೇಷ್ಠ. ಆಧ್ಯಾತ್ಮಿಕವಾಗಿ ಚಂದ್ರನಿಗೂ ಮನಸ್ಸಿಗೂ ಭಾವನೆಗಳಿಗೂ ಬುದ್ಧಿಗೂ ನೇರವಾದ ಸಂಬಂಧ ಇದೆ. ಜಾತಕದಲ್ಲಿ ಚಂದ್ರನ ಸ್ಥಾನ ವ್ಯಕ್ತಿಯ ಭಾವನೆ ಮತ್ತು ಜಾಣ್ಮೆಯನ್ನ ಸೂಚಿಸುತ್ತಂತೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನ ಉದ್ಭವವಾಗುವಂತಹ ಚಂದ್ರನಿಂದ ಭೂಮಿಯ ಕಡೆ ಬರುವಂತಹ ಕಂಪನಗಳಿಗೂ ತರಂಗಗಳಿಗೂ ಚೈತನ್ಯಗಳಿಗೂ ವಿಶೇಷವಾದ ಶಕ್ತಿ ಅಂತೂ ಇದೆ. ಉದ್ದೇಶಾನುಸಾರ ಅದನ್ನ ಧ್ಯಾನಿಗಳು ಆಧ್ಯಾತ್ಮಿಕ ಸಾಧನೆಗೆ ಹುಣ್ಣಿಮೆಯನ್ನ ಬಳಸ್ಕೋತಾರೆ. ವಾಮಾಚಾರ ಅಭ್ಯಾಸ ಮಾಡಿರೋರು ಅಮಾವಾಸ್ಯೆಯ ಶಕ್ತಿಯನ್ನ ನಾಶ ವಿನಾಶಕ್ಕೆ ಬಳಸ್ಕೊಳ್ಳುವಂತ ವಾಡಿಕೆ ಇದೆ. ಎರಡೂ ಶಕ್ತಿನೇ. ಈ ಸೂರ್ಯ, ಚಂದ್ರ, ಗ್ರಹಗಳು, ನಕ್ಷತ್ರಗಳು, ದಿವ್ಯ ಶಕ್ತಿ, ಚೈತನ್ಯ, ಕಂಪನಗಳು, ಮನಸ್ಸು, ಪ್ರಾಣ, ಆತ್ಮ, ಈ ಒಂದು ಚೈತನ್ಯದ ಸ್ತರಗಳು ಇವೆಲ್ಲಾನು ಆಕಾಶ ತತ್ವಗಳು. ಯಾವ್ಯಾವುದು? ಸೂರ್ಯ, ಚಂದ್ರ, ಗ್ರಹಗಳು, ನಕ್ಷತ್ರಗಳು, ದಿವ್ಯ ಶಕ್ತಿ, ಚೈತನ್ಯ, ವೈಬ್ರೇಷನ್ಸು, ಮನಸ್ಸು, ಪ್ರಾಣ, ಆತ್ಮ, ಚೈತನ್ಯದ ಸ್ತರಗಳು ಇವೆಲ್ಲಾನು ಆಕಾಶ ತತ್ವವಾದ್ರೆ, ಪಂಚಭೂತಗಳಿಂದ ಸೃಷ್ಟಿಸಲ್ಪಟ್ಟಿರುವಂತಹ ಮಾನವನ ದೇಹ, ಇಂದ್ರಿಯಗಳು, ಬುದ್ಧಿ ಭೌತಿಕ ಸ್ತರದಲ್ಲಿದ್ದು ಇವು ಪೃಥ್ವಿ ತತ್ವವಾಗಿದೆ. ಸೊ ನಾವೀಗೇನ್ ತಿಳ್ಕೊತಾ ಇದ್ದೀವಿ? ಪೃಥ್ವಿ ತತ್ವ ಆಗಿರುವಂತ ಮಾನವ, ಆಕಾಶ ತತ್ವ ಅಂತ ಅನ್ಬೇಕಾದ್ರೆ ಈ ಒಂದು ಗ್ರಹಗಳು, ಸೂರ್ಯ, ಚಂದ್ರ ಅಂತ ಹೇಳ್ತು ಇವೆಲ್ಲ ಆಕಾಶ ತತ್ವ ಅನ್ನೋದನ್ನ ತಿಳ್ಕೊಂಡ್ವಿ. ಈ ಆಕಾಶ ತತ್ವ ಮತ್ತು ಪೃಥ್ವಿ ತತ್ವವನ್ನ ಎಚ್ಚರ ಸ್ಥಿತಿಯಲ್ಲಿ ಒಟ್ಟಾಗಿಸಿ, ಅಂದ್ರೆ ಚಂದ್ರನ ಬೆಳಕಿನ ಕಂಪನ ತರಂಗಗಳ ಶಕ್ತಿಯಿಂದ ಭೌತಿಕ ದೇಹ, ಮನಸ್ಸು ಮತ್ತು ಬುದ್ಧಿಯನ್ನ ಧ್ಯಾನದ ಮೂಲಕ ಆಧ್ಯಾತ್ಮದ ಹತ್ರ ತಿರುಗಿಸಿದ್ರೆ
ಆಂತರಿಕ ಅತೀಂದ್ರಿಯ ಸುಪ್ತ ಶಕ್ತಿಗಳ ಸದುಪಯೋಗ ಪಡೆಯಕ್ಕೆ, ಮನಸ್ಸನ್ನ ಪ್ರಶಾಂತ ಸ್ಥಿತಿಯಲ್ಲಿ ಇಟ್ಕೊಳ್ಳಕ್ಕೆ, ಮನೋಶಕ್ತಿಯನ್ನ ವೃದ್ಧಿಸ್ಕೊಳ್ಳಕ್ಕೆ, ಆಧ್ಯಾತ್ಮಿಕ ಪ್ರಗತಿ ಸಾಧಿಸಕ್ಕೆ, ಅರ್ಥಯುತ ಜೀವನ ನಡೆಸಕ್ಕೆ ಅನುವು ಮಾಡಿಕೊಡೋದೇನೆ ಹುಣ್ಣಿಮೆ ಧ್ಯಾನದ ವಿಶೇಷ. ಇನ್ನೊಂದ್ಸಲ ಹೇಳಕ್ ಇಷ್ಟಪಡ್ತೀನಿ ನಾನು. ಈ ಆಕಾಶ ತತ್ವ ಮತ್ತು ಪೃಥ್ವಿ ತತ್ವವನ್ನ ಎಚ್ಚರ ಸ್ಥಿತಿಯಲ್ಲಿ ಅಂದ್ರೆ ನಾನು ಹೋಗಲ್ಲಿ ಬೆಳಕಲ್ಲಿ ಕೂತ್ಕೋಬೇಕು, ಪ್ರಕೃತಿ ಜೊತೆ ಇರ್ಬೇಕು, ಪಿರಮಿಡ್ ಒಳಗ್ ಕೂತ್ಕೋಬೇಕು, ಪಿರಮಿಡ್ ಟೋಪಿ ಹಾಕೋಬೇಕು. ಈ ತರ ಎಚ್ಚರ ಸ್ಥಿತಿಯಲ್ಲಿ ನಾವೇನೆ ಪೃಥ್ವಿ ತತ್ವವನ್ನ ಆಕಾಶ ತತ್ವವನ್ನ ಒಟ್ಟಿಗೆ ಮಾಡ್ಕೊಂಡು ಚಂದ್ರನ ಮೂಲಕ ಬರುವಂತಹ ಅಖಂಡ ಕಂಪನ ತರಂಗಗಳ ಶಕ್ತಿಯಿಂದ ಏನೇನ್ ಮಾಡ್ಬೋದು, ಈ ಭೌತಿಕ ದೇಹ, ಮನಸ್ಸು ಮತ್ತು ಬುದ್ಧಿಯನ್ನ ಧ್ಯಾನದ ಮೂಲಕ ಅಲ್ಲಿ ನಾವು ಕೂತ್ಕೊಂಡು ಧ್ಯಾನ ಮಾಡಿದಾಗ, ಧ್ಯಾನ ಕೂತ್ಕೊಂಡ ತಕ್ಷಣ ಆಧ್ಯಾತ್ಮದ ಕಡೆಗೆ ನಮ್ಮ ಗಮನ ಹೋಗುತ್ತೆ. ಹೋಗಿದ್ದೇನಾಗತ್ತೆ, ಆಂತರಿಕ ಅತೀಂದ್ರಿಯ ಸುಪ್ತ ಶಕ್ತಿಗಳ ಸದುಪಯೋಗ ಪಡ್ಕೊಳಕ್ಕೆ, ಮನಸ್ಸನ್ನ ಪ್ರಶಾಂತ ಸ್ಥಿತಿಯಲ್ಲಿ ಇರಿಸ್ಕೊಳ್ಳಕ್ಕೆ, ನಮ್ಮಲ್ಲಿರುವಂತ ಮನೋಶಕ್ತಿಯನ್ನ ವೃದ್ಧಿಸ್ಕೊಳ್ಳಕ್ಕೆ, ಹೆಚ್ಚು ಮಾಡ್ಕೊಳಕ್ಕೆ, ಆಧ್ಯಾತ್ಮಿಕ ಬೆಳವಣಿಗೆ ಸಾಧಿಸಕ್ಕೆ, ಜೊತೆಗೆ ನಮಗೆ ನಾವು ಬರೀ ದೇಹ ಅಲ್ಲ, ನಾವು ಆತ್ಮ ಪದಾರ್ಥ ಅಂತ ನಮ್ಗೆ ಅರ್ಥ ಆದ ತಕ್ಷಣ ನಾವೇನ್ ಜೀವನ ನಡೆಸ್ತಾ ಇದೀವೋ ಅದು ಅರ್ಥಯುತವಾಗಿ ಜೀವನ ನಡ್ಸಕ್ಕೆ ಅನುವು ಮಾಡ್ಕೊಡೋದೇನೆ ಹುಣ್ಣಿಮೆ ಧ್ಯಾನದ ವಿಶೇಷ. ಹಾಗಾದ್ರೆ ಬೇರೆ ದಿವಸ ನಾವು ಧ್ಯಾನ ಮಾಡಿದಾಗ ಇವೆಲ್ಲ ತಿಳಿಯಲ್ವಾ ಅಂತ ನಿಮ್ಮ ಪ್ರಶ್ನೆ ಇರ್ಬೋದು. ಈ ಅರಿವು, ಆತ್ಮದ ಅರಿವು, ಆತ್ಮ ಪದಾರ್ಥ ಅನ್ನೋ ಅರಿವು ನಮ್ಗೆ ಹುಣ್ಣಿಮೆ ದಿನ ಹೆಚ್ಚು ಬೆಳಕಿನಲ್ಲಿ ಕೂತಾಗ ಅಲ್ಲಿಂದ ಬರುವಂತ ಅಖಂಡ ಪ್ರಮಾಣದ ವಿಶ್ವಶಕ್ತಿ, ದಿವ್ಯ ಶಕ್ತಿ ಏನ್ ಬರುತ್ತೋ ಅದರೊಳಗಡೆ ನಮ್ಗೆ ಬಹಳಷ್ಟು ನಮ್ಮ ಬಗ್ಗೆ, ಪ್ರಕೃತಿ ಬಗ್ಗೆ, ಸೃಷ್ಟಿ ಬಗ್ಗೆ ಅದೆಲ್ಲ ಜ್ಞಾನ ನಮಗ್ ಬಂದು ನಮ್ಗೆ ಅರ್ಥ ಆಗಕ್ ಶುರುವಾಗುತ್ತಲ್ವಾ. ಹಾಗಾಗಿ ಹುಣ್ಣಿಮೆ ಧ್ಯಾನ ನಮ್ಗೆ ಶ್ರೇಷ್ಠ, ವಿಶೇಷ. ಬೇರೆ ದಿನಗಳಲ್ಲೂ ಆಗತ್ತೆ, ಆದ್ರೆ ಹುಣ್ಣಿಮೆ ದಿನ ಧ್ಯಾನ ಮಾಡಿದಾಗ ನಮ್ಮ ಧ್ಯಾನಾನುಭವಗಳು, ಮನಸ್ಸಿನ ಸ್ಥಿತಿಗಳು ಇವೆಲ್ಲನೂ ಪ್ರಶಾಂತವಾಗಕ್ಕೆ ತುಂಬಾ ಅನುಕೂಲಕರವಾದಂತ ವಾತಾವರಣ ಹುಣ್ಣಿಮೆ ದಿನ ಇರುತ್ತೆ. ಈ ಎಲ್ಲಾ ಹುಣ್ಣಿಮೆಗಳು ಕೂಡ ಧ್ಯಾನಕ್ಕೆ ಶ್ರೇಷ್ಠನೇ. ಆದ್ರೂ ವರ್ಷದಲ್ಲಿ 4 ಅತ್ಯಂತ ಪ್ರಶಸ್ತ ಪೂರ್ಣಿಮಾ ತಿಥಿಗಳಿವೆ. ಅದ್ಯಾವುದು? ವೈಶಾಖ ಮಾಸದ ಪೂರ್ಣಿಮಾ ಬುದ್ಧ ಜಯಂತಿ ಮೇ ತಿಂಗಳಲ್ಲಿ ಬರುತ್ತದು. ಆಷಾಢ ಮಾಸದ ಗುರು ಪೂರ್ಣಿಮಾ ಅಥವಾ ವ್ಯಾಸ ಪೂರ್ಣಿಮಾ ಅಂತ ಕರೀತಾರೆ, ಅದು ಜುಲೈನಲ್ಲಿ ಬರುತ್ತೆ. ಕಾರ್ತಿಕ ಮಾಸದ ಪೂರ್ಣಿಮಾ ಗೌರಿ ಹುಣ್ಣಿಮೆ ಅಂತ ಬರುತ್ತೆ, ಅದು ಗುರುನಾನಕ್ ಜಯಂತಿ, ಅದು ನವೆಂಬರ್ನಲ್ಲಿ ಬರುತ್ತೆ. ಮಾರ್ಗಶಿರ ಮಾಸದ ಪೂರ್ಣಿಮಾ ದತ್ತಾತ್ರೇಯ ಜಯಂತಿ ಬರುತ್ತೆ, ಡಿಸೆಂಬರ್ನಲ್ಲಿ ಬರುತ್ತೆ. ನಾವು ಬುದ್ಧನ ಧ್ಯಾನ ವಿಧಾನವನ್ನ ಅಳವಡಿಸ್ಕೊಂಡಿರೋದ್ರಿಂದ, ಆಧ್ಯಾತ್ಮಿಕ ಜ್ಞಾನವನ್ನ ಹಲವಾರು ಗುರುಗಳಿಂದ ಪಡೆದಿರೋದ್ರಿಂದ ನಮ್ಮ ಸಂಸ್ಥೆಯಲ್ಲಿ ನಾವು ಬುದ್ಧ ಪೌರ್ಣಮಿ ಮತ್ತು ಗುರು ಪೌರ್ಣಿಮೆಯನ್ನ ಕುರಿತು ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಆ ಶ್ರೇಷ್ಠತೆ ಏನು ಅನ್ನೋದು ನಮ್ಗೆ ಅರ್ಥ ಮಾಡ್ಕೋಬೇಕು. ಈ ಬುದ್ಧ ಪೌರ್ಣಮಿ ಅನ್ನೋದನ್ನ ಸಿದ್ಧಾರ್ಥ ತನ್ನ 29ನೇ ವಯಸ್ಸಿನಲ್ಲಿ ಅರಮನೆ ಮತ್ತು ಸಂಸಾರವನ್ನ ತೊರೆದು ಸನ್ಯಾಸವನ್ನ ಸ್ವೀಕರಿಸಿ ಜೀವನ ಸಂಬಂಧಿತ ಸತ್ಯಾನ್ವೇಷಣೆಗೋಸ್ಕರ ಅರಣ್ಯದಲ್ಲಿದ್ದ ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡು 7 ವರ್ಷಗಳ ಕಾಲ ಸತತ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗ್ತಾನೆ. ಅನೇಕ ಕಷ್ಟ ಕಾರ್ಪಣ್ಯಕ್ಕೆ ಒಳಗಾದ್ರೂ ಕೂಡ ಸಾಧನೆಯನ್ನ ಕೈಬಿಡಲ್ಲ. ಸಾಧನೆಗೆ ಪೂರಕವಾಗಿ ತನ್ನೊಳಗಿಂದ ಮೂಡಿ ಬಂದಂತ ನಿನ್ನ ಉಸಿರನ್ನೇ ನೀನ್ ಗಮನಿಸು ಅನ್ನೋ ಸಂದೇಶ ಸತ್ಯ ಸಾಕ್ಷಾತ್ಕಾರಕ್ಕೆ ನಾಂದಿ ಆಯ್ತು. ಅವನ 569 ಪೂರ್ವ ಜನ್ಮಗಳನ್ನ ಕಂಡುಕೊಂಡ. ಮಾನವನ ಜನ್ಮದಲ್ಲಿ ಏಕೆ ದುಃಖ? ಅವನಿಗೆ ಕೆಲವು ಪ್ರಶ್ನೆಗಳು ಹುಟ್ಟಿತ್ತು. ಆ ಪ್ರಶ್ನೆಗೆ ಯಾರು ಉತ್ತರ ಕೊಡೋರು ಇರ್ಲಿಲ್ಲ. ಮಾನವನ ಜೀವನದಲ್ಲಿ ಯಾತಕ್ಕೆ ದುಃಖ? ಆ ದುಃಖಕ್ಕೆ ಕಾರಣ, ದುಃಖ ನಿರ್ಮೂಲನೆ ಸಾಧ್ಯನಾ? ದುಃಖ ನಿರ್ಮೂಲನಾ ವಿಧಾನವನ್ನ ಹಾಗೂ ದುಃಖದ ಹಿಂದಿರುವಂತ ಆಧ್ಯಾತ್ಮಿಕ ಸತ್ಯಗಳನ್ನ ಸ್ವಪ್ರಯತ್ನದಿಂದ ಸುದೀರ್ಘ ಧ್ಯಾನ ಸಾಧನೆಯಿಂದ ತಿಳಿದು ಜ್ಞಾನೋದಯ ಪಡೆದು, ನನಗ್ ಜ್ಞಾನೋದಯ ಆಯ್ತು, ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅವನ್ ಪಾಡಿಗೆ ಅವ್ನು ಕೂತ್ಕೊಂಡ್ಬಿಡ್ಲಿಲ್ಲ. 45 ವರ್ಷಗಳ ಕಾಲ ಎಲ್ಲಾರ್ಗೂ ಈ ವಿಚಾರವನ್ನ ತಿಳಿಸಕ್ಕೆ ಹೋದ. ಏನಂತ ತಿಳಿಸ್ತಾ? ದುಃಖ ಇಲ್ದೇನೆ ಜೀವನ ಇಲ್ಲ, ಕಾರಣ ಇಲ್ದೇನೆ ದುಃಖ ಇಲ್ಲ, ದುಃಖನೂ ಸತ್ಯ, ದುಃಖಕ್ಕೆ ಕಾರಣನೂ ಸತ್ಯ, ಜೀವನನೂ ಸತ್ಯ, ಧ್ಯಾನವೂ ಸತ್ಯ, ಕರ್ಮ ನಿರ್ಮೂಲನವೂ ಸತ್ಯ, ದುಃಖದಿಂದ ಬಿಡುಗಡೆಯೂ ಸತ್ಯ, ವಿವೇಕದಿಂದ ಕೂಡಿರುವಂತ ಜೀವನ ಮುಖ್ಯ ಅನ್ನೋದನ್ನು, ಜ್ಞಾನೋದಯದ ಅವಶ್ಯಕತೆ ಹಾಗೂ ಪಡೆಯಬಹುದಾದಂತ ಧ್ಯಾನ ವಿಧಾನವನ್ನ ಪ್ರತಿಪಾದಿಸಿದ್ರೆ ಹೊರತು ಯಾವುದೇ ಆಶ್ರಮವನ್ನ ಬುದ್ಧ ಸ್ಥಾಪಿಸ್ಲಿಲ್ಲ. 36ನೇ ವಯಸ್ಸಿಗೆ ಇದೇ ವೈಶಾಖ ಶುದ್ಧ ಪೌರ್ಣಿಮೆ ದಿನ ದಿವ್ಯ ಜ್ಞಾನವನ್ನ ಪಡೆದು ಸಿದ್ಧಾರ್ಥ ಬುದ್ಧನಾದ. ಸಿದ್ಧಾರ್ಥನ ಜೀವನದಲ್ಲಿ 3 ಮುಖ್ಯ ಘಟನೆಗಳು ನಡೆದಿದ್ದು
ಇದೇ ವೈಶಾಖ ಶುದ್ಧ ಪೌರ್ಣಮಿಯ ದಿವಸ. ಏನೇನ್ ಮೂರಂತ ಘಟನೆ ನಡೆದಿತ್ತು? ಗೌತಮ ಹುಟ್ಟಿದ್ದು ವೈಶಾಖ ಶುದ್ಧ ಪೌರ್ಣಮಿಯ ದಿವಸ. ಅವನು ಜ್ಞಾನೋದಯ ಪಡೆದಿದ್ದು 36ನೇ ವಯಸ್ಸಿನಲ್ಲಿ, ಅದೂ ಕೂಡ ವೈಶಾಖ ಶುದ್ಧ ಮತ್ತೆ ಪರಿನಿರ್ವಾಣವನ್ನ ಪಡೆದಿದ್ದು ಕೂಡ 80ನೇ ವಯಸ್ಸಿನಲ್ಲಿ, ಅದು ಕೂಡ ವೈಶಾಖ ಶುದ್ಧ ಪೌರ್ಣಮಿಯ ದಿವಸನೇ. ಈ ವೈಶಾಖ ಶುದ್ಧ ಪೌರ್ಣಮಿಯನ್ನ ದೇಶ ವಿದೇಶಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ, ಅಂದ್ರೆ ಶ್ರೀಲಂಕಾದಲ್ಲಿ ವೆಸಾಕ್ ಅಂತನೋ, ಥೈಲ್ಯಾಂಡ್ ಅಲ್ಲಿ ಪತಾಮ ಸಂಬೋಧಿ ಅಂತನೋ, ಜಪಾನ್ ನಲ್ಲಿ ಹಿಗಾನೆ ಅನ್ನೋ ಹೆಸರಿನಲ್ಲಿ ಆಚರಿಸಿದ್ರೆ, ಭಾರತದಲ್ಲಿ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ ಬುದ್ಧಾವತಾರ ಅಂತನೋ ಬುದ್ಧ ಪೌರ್ಣಮಿ ಅಂತ ಆಚರಿಸ್ತಾ ಇರಾದ್ರೂ, ಪಿರಮಿಡ್ ಆಧ್ಯಾತ್ಮಿಕ ಸಂಸ್ಥೆ ವಿಶೇಷವಾಗಿ ಸುದೀರ್ಘ ಧ್ಯಾನದಲ್ಲಿ, ಅಖಂಡ ಧ್ಯಾನದಲ್ಲಿ ತೊಡಗಿಸ್ಕೊಳ್ಳೋ ಮೂಲಕ ಆಚರಿಸುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ಪೌರ್ಣಿಮೆ ಗುರು ಪೌರ್ಣಿಮೆ ಅಥವಾ ವ್ಯಾಸ ಪೌರ್ಣಿಮೆ ಅಂತ. ಆಷಾಢ ಮಾಸದ ಗುರು ಪೌರ್ಣಿಮೆಯ ದಿವಸ ಅದನ್ನ ವ್ಯಾಸ ಪೌರ್ಣಮಿ ಅಂತ ಕೂಡ ಹೇಳ್ತಾರೆ. ಈ ಮಾನವ ಕುಲಕ್ಕೆ ಜ್ಞಾನಧಾರೆಯಾಗಿಯೇನೆ ಧ್ಯಾನಧಾರೆ ಮಾಡಕ್ಕೋಸ್ಕರನೇ ಅವತರಿಸಿದಂತ ವೇದವ್ಯಾಸರನ್ನ ಸ್ಮರಿಸಿ ನಮನ ಸಲ್ಲಿಸುವಂತ ದಿನ. ಸಂಕೀರ್ಣವಾಗಿದ್ದಂತ ವೇದರಾಶಿಯನ್ನ ತನ್ನ ತಪಸ್ಸಿನಿಂದ ಚತುರ್ವೇದಗಳಾಗಿ ವಿಭಾಗ ಮಾಡಿದಂತ ಧೀರ ವ್ಯಾಸ ಮಹರ್ಷಿಗಳು 18 ಪುರಾಣಗಳನ್ನ, ಮಹಾಭಾರತವನ್ನ ರಚಿಸಿದಂತ ತಪೋಮೂರ್ತಿ, ಮಾನವ ಕುಲಕ್ಕೆ ಬ್ರಹ್ಮಸೂತ್ರಗಳನ್ನ, ನೈತಿಕ ಹಾಗೂ ಆಧ್ಯಾತ್ಮಿಕ ಜೀವನ ಮೌಲ್ಯಗಳನ್ನ ಸಾರಿದಂತ ಪರಮಗುರು ವ್ಯಾಸ ಮಹರ್ಷಿಗಳು, ಅಂಧಕಾರವನ್ನ ಕಳಿಸಿ ಜ್ಞಾನದ ಬೆಳಕನ್ನ ನೀಡಿದಂತ ಎಲ್ಲಾ ಆಧ್ಯಾತ್ಮಿಕ ಗುರುಗಳಿಗೆ ಅಭಿನಂದನೆ ಸಲ್ಲಿಸುವಂತ ದಿನ ಗುರು ಪೌರ್ಣಿಮೆ. ಕಲಿಸಿದಾತಂ ವರ್ಣ ಮಾತ್ರಂ ಗುರು ಅಂತ ಇದೆ. ಅಂದ್ರೆ ಒಂದಕ್ಷರವನ್ನ ಕಲ್ಸ್ಕೊಟ್ಟವನು ಕೂಡ ಗುರುನೇ ಅಂತ. ಶಿಸ್ತುಬದ್ಧ ಲೌಕಿಕ ಶಿಕ್ಷಣ, ಜ್ಞಾನಾರ್ಜನೆ, ಮಾರ್ಗದರ್ಶನ ಶೈಕ್ಷಣಿಕ ಗುರುಗಳ ಮೂಲಕ ಸಾಧ್ಯವಾದ್ರೂ ಕೂಡ ಮುಕ್ತಿ ಮೋಕ್ಷ ಅನ್ನೋದು ಸದ್ಗುರುವಿನ ಮೂಲಕ ಮಾತ್ರ ಸಿಗಕ್ಕೆ ಸಾಧ್ಯ. ಪತ್ರಿ ಸರ್ ಅವರು ಗುರು ಶಿಷ್ಯ ಸಂಪ್ರದಾಯವನ್ನ ಒಪ್ಪದೇ ಇದ್ರು ಕೂಡ, ಪ್ರೋತ್ಸಾಹಿಸ್ತಿದ್ರು ಕೂಡ, ತಮ್ಮನ್ನ ತಾವು ಗುರು ಅಂತ ಯಾವತ್ತೂ ಸಂಬೋಧಿಸ್ಕೊಳ್ಳದೆ ಇದ್ರು ಕೂಡ ಅವರಿಗೆ ಸದಾನಂದ ಯೋಗಿಗಳು ಗುರುಗಳೇ ಆಗಿದ್ರು. 1981ರಿಂದ 1983ವರೆಗೂ ಪತ್ರಿ ಸರ್ಗೆ ಸದಾನಂದ ಯೋಗಿಗಳು ಪರಮಗುರುಗಳಾಗಿದ್ದು, ಅವರ ಸೇವಾ ಭಾಗ್ಯದ ಮೂಲಕ ಧ್ಯಾನ ಜ್ಞಾನ ಪ್ರಾಪ್ತಿಯಾಗಿ ಆಧ್ಯಾತ್ಮಿಕ ಪ್ರಚಾರ ಪ್ರಾರಂಭಿಸಿದ್ರು ಪತ್ರಿ ಸರ್. ಪತ್ರಿ ಸರ್ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿದಂತ ಗ್ರಂಥ ಲಾಬ್ಸಾಂಗ್ ರಾಂಪರ್ ರಚಿಸಿರುವಂತ ಯು ಫಾರ್ ಎವರ್. ಟಿಬೆಟ್ಟಿನ ಲಾಬ್ಸಾಂಗ್ ರಾಂಪರನ್ನ ಕಾರುಣ್ಯ ಮೂರ್ತಿ ಮತ್ತು ಅವರ ಪ್ರಿಯ ಗುರುಗಳು ಅಂತಾನು, ಮಹಾವತಾರ್ ಬಾಬಾಜಿ ಅವರನ್ನ ಅಗ್ರಗಣ್ಯ ಪರಮಗುರು ಅಂತಾನು, ಓಶೋ ರಜನೀಶ್ನ ಗ್ರೇಟ್ ಮಾಸ್ಟರ್ ಅದ್ಭುತ ಜ್ಞಾನಿ ದಿವ್ಯ ಮೂರ್ತಿ ಅಂತಾನು, ಡಾನ್ ಜುವಾನ್ ರನ್ನ ಆಧ್ಯಾತ್ಮಿಕ ಶಾಸ್ತ್ರಜ್ಞ ಪ್ರಥಮ ಶ್ರೇಣಿಯ ಆಧ್ಯಾತ್ಮಿಕ ಶಾಸ್ತ್ರ ಅಧ್ಯಾಪಕ ಅಂತಾನು, ಲಿಂಡಾ ಗುಡ್ಮ್ಯಾನ್ ಮತ್ತು ಸೇತ್ರನ್ನ ಅದ್ಭುತ ಆಧ್ಯಾತ್ಮಿಕ ಶಾಸ್ತ್ರಜ್ಞರು ಅಂತಾನು, ಜೊರಾಸ್ಟರ್ನ ಮಹಾ ಋಷಿ ಪರಮ ಆಚಾರ್ಯರಂತಾನು ಸಂಬೋಧಿಸಿದ್ದಾರೆ ಪತ್ರಿ ಸರ್ರು. ತಾವ್ ಎಂದೂ ಗುರು ಅಂತ ಹೇಳ್ಕೊಳ್ದೆ ಇದ್ರು ಕೂಡ ಅವರು ಸಾವಿರಾರು ಲಕ್ಷಾಂತರ ಪುಸ್ತಕಗಳನ್ನ ಓದಿ ಯಾರ್ಯಾರಿಂದ ಏನೇನ್ ಕಲ್ತಿದ್ದೀನೋ ಅವರೆಲ್ಲರೂ ಆಧ್ಯಾತ್ಮಿಕ ಶಾಸ್ತ್ರಜ್ಞರು, ಆಚಾರ್ಯರು, ಗುರುಗಳು, ಅಧ್ಯಾಪಕ ಈ ಪದಗಳನ್ನೆಲ್ಲ ಬಳಸಿದ್ರು ಕೂಡ ಅವ್ರು ಯಾವತ್ತೂ ನಾನು ಗುರು, ಧ್ಯಾನ ಗುರು ಅಂತ ಎಂದು ಹೇಳ್ಕೊಳ್ಳೇ ಇಲ್ಲ. ಸ್ವಾಧ್ಯಾಯಕ್ಕೆ ಯೋಗ್ಯವಾದ ಗ್ರಂಥಗಳನ್ನು ರಚಿಸಿರುವಂತ ಆಧ್ಯಾತ್ಮಿಕ ಜ್ಞಾನಿಗಳು, ಆಧ್ಯಾತ್ಮಿಕ ಶಾಸ್ತ್ರಜ್ಞರು ಇವರುಗಳು. ಪತ್ರಿ ಸರ್ ಕಳೆದ 5 ಜನ್ಮಗಳಿಂದ ಮಾಡ್ತಾ ಇದ್ದಿದ್ದು ಕೂಡ ಇದೇ ಆಧ್ಯಾತ್ಮಿಕ ವಿಸ್ತರಣೆ ಅಂತ. ಈ ಜನ್ಮದಲ್ಲೂ ಆಧ್ಯಾತ್ಮಿಕ ಜ್ಞಾನ ಮತ್ತು ಧ್ಯಾನ ಪ್ರಚಾರಕ್ಕಾಗಿನೇ ಜನಿಸಿದೀನಿ ಅಂತ, ಇದೇ ಕೊನೆ ಜನ್ಮ ಅಂತ ಕೂಡ ಅವ್ರು ನಮ್ಗೆ ಹೇಳಿದ್ರು. ನಮ್ಮ ಪತ್ರಿ ಸರ್ ಅವರು ಯಾವುದೇ ಆಡಂಬರ ಇಲ್ಲದೆ ಇರೋಂತ, ಸ್ವಾರ್ಥವಿಲ್ಲದೆ ಇರೋಂತ ಗ್ರೇಟ್ ಪಿರಮಿಡ್ ಮಾಸ್ಟರು, ದಿವ್ಯಾತ್ಮ, ನಮ್ಮ ನಿಮ್ಮೆಲ್ಲರ ಆತ್ಮಗುರುಗಳು ಹಾಗೂ ವಿಶ್ವಕ್ಕೆ ಆಧ್ಯಾತ್ಮಿಕ ಮಾರ್ಗದರ್ಶಕರು. ಎಲ್ಲಾ ಆಧ್ಯಾತ್ಮಿಕ ಗುರುಗಳಿಗೆ ಇದೇ ಗುರು ಪೌರ್ಣಿಮೆ ದಿವಸ ಅಭಿನಂದನೆ ಸಲ್ಲಿಸೋದ್ರ ಜೊತೆಗೆ ಇನ್ನು ಕೆಲವು ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಮಾಡಿದ್ದೆ ಆದ್ರೆ ನಮ್ಮ ಒಂದು ಬಾಳು ಹಸನಾಗತ್ತೆ ಅನ್ನೋದ್ರಲ್ಲಿ ಏನು ಅನುಮಾನ ಇಲ್ಲ. ನಮ್ಮ ಜೀವನದಲ್ಲಿ ನಮಗ್ ಸಿಕ್ಕಿರೋ ಅಂತ ಮೊಟ್ಟ ಮೊದಲ ಗುರು ಅಂದ್ರೆ ತಾಯಿ. ಈ ತಾಯಿಗೆ ಕೃತಜ್ಞತೆಗಳನ್ನ ಸಲ್ಲಿಸೋ ದಿನ ಈ ಗುರು ಪೌರ್ಣಿಮೆ. ವಿದ್ಯಾದಾನದ ಮೂಲಕ ನಮ್ಮ ಜೀವನವನ್ನ ಸಾರ್ಥಕಗೊಳಿಸಿದ ಎಲ್ಲಾ ಗುರುಗಳನ್ನು ಸ್ಮರಿಸೋ ದಿನ. ಅದಕ್ಕೆ ಕಲಿಸಿದಾತಂ ವರ್ಣ ಮಾತ್ರಂ ಗುರು ಅಂತ ಹೇಳಿರೋದು. ತಿಳಿದೇನೋ ಮಾಡಿರುವಂತ ಅವಿನಯ, ಅಶಿಸ್ತು, ಪ್ರಮಾದಗಳನ್ನ ಕ್ಷಮಿಸು ಅಂತ ಪ್ರಾರ್ಥಿಸಿ ಗುರುದಕ್ಷಿಣೆ ಒಪ್ಪಿಸಿ ಆಶೀರ್ವಾದ ಪಡೆಯೋ ದಿನ.
ಗುರು ಪೂರ್ಣಿಮೆ ದಿವಸ ನಾವು ಇಚ್ಛಿಸುವಂತ ಯಾವುದಾದ್ರೂ ಒಂದು ಸದ್ಗುಣವನ್ನ ಗುರುತಿಸಿ ಗುರುವನ್ನ ಪ್ರಾರ್ಥಿಸೋ ದಿನ. ಈಗ ನೋಡೋಣ ಹುಣ್ಣಿಮೆ ದಿನ ಯಾಕೆ ವಿಶೇಷ, ಹುಣ್ಣಿಮೆ ಧ್ಯಾನ ಹೇಗೆ ಲಾಭಕರ ಅಂತ. ವೈಜ್ಞಾನಿಕವಾಗಿ ಹುಣ್ಣಿಮೆ ಚಂದ್ರನಿಗೂ ಸಮುದ್ರ ಸಾಗರಗಳಲ್ಲಿ ಇರುವಂತ ಏರಿಳಿತಗಳಿಗೂ ಸಂಬಂಧ ಇದೆ ಅಂತಾನು, ಚಂದ್ರನಿಂದ ಹೊರಹೊಮ್ಮುವಂತ ಬೆಳಕಿನ ಕಂಪನಾ ತರಂಗಗಳಿಗೂ ಭೂಮಿಯ ಗುರುತ್ವಾಕರ್ಷಣೆಗೂ ನೇರವಾದ ಸಂಬಂಧ ಇದೆ ಎನ್ನುವುದನ್ನ ವಿಜ್ಞಾನ ಕಂಡುಹಿಡಿದಿದೆ. ಮಾನವನ ದೇಹದಲ್ಲಿ 70-75% ನಷ್ಟು ನೀರಿನ ಅಂಶ ಇರೋದ್ರಿಂದ ಸಾಗರದಲ್ಲಿ ಉಂಟಾಗುವಂತಹ ಏರಿಳಿತಗಳಂತೆಯೇ ಮಾನವನ ಶರೀರದಲ್ಲೂ ಕೂಡ ಸೆಳೆತದ ಪ್ರಭಾವ ಹೆಚ್ಚಿ ಕಂಪನಗಳು ಉಂಟಾಗತ್ವೆ. ದುರ್ಬಲ ಮನಸ್ಸುಳ್ಳವರು, ಮಾನಸಿಕವಾಗಿ ಅಸ್ವಸ್ಥರಾಗಿರೋರ್ಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಉದ್ಭವವಾಗುವಂತ ಕಂಪನಗಳನ್ನ ಸಹಿಸಕ್ಕಾಗ್ದೇನೆ ಅವರ ವರ್ತನೆಯಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ಇಂತಹ ವ್ಯಕ್ತಿಗಳನ್ನ ಪ್ರತಿನಿತ್ಯ ಧ್ಯಾನದಲ್ಲಿ ತೊಡಗಿಸೋದ್ರಿಂದ ಹುಣ್ಣಿಮೆ ದಿನ ಬರುವಂತ ಅಖಂಡ ಕಂಪನಗಳನ್ನ ಅವ್ರಿಗೆ ಸಹಿಸುವಂತ ಶಕ್ತಿ ಬರುತ್ತೆ, ಅವರನ್ನ ಸುಧಾರಿಸಕ್ಕೆ ಸಾಧ್ಯ ಆಗುತ್ತೆ. ಈ ಪೂರ್ಣಿಮಾ ತಿಥಿಯನ್ನ ಆಧ್ಯಾತ್ಮ ಸಾಧಕರಿಗೆ ಅತ್ಯಂತ ಉತ್ಕೃಷ್ಟ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಅಂದು ಸಾಧಕರು ಮಾಡುವಂತ ಉಪವಾಸ, ಪೂಜೆ, ವ್ರತ, ಹವನ, ಹೋಮ, ಜಪ, ತಪ, ದಾನ, ಧರ್ಮ, ಧ್ಯಾನ ಸಾಧನೆಗಳಿಗೆ ವಿಶೇಷ ಫಲ ಖಂಡಿತ ಉಂಟಾಗುತ್ತೆ. ಕರ್ಮಭೂಮಿ ಮೇಲೆ ವಾಸಿಸೋ ಮಾನವರನ್ನ ಉದ್ಧರಿಸಕ್ಕೆ ಉನ್ನತ ಆತ್ಮರು ಸಹಕರಿಸೋ ದಿನ ಹುಣ್ಣಿಮೆ. ಸೂಕ್ಷ್ಮ ಶರೀರಧಾರಿಗಳು ಊರ್ಧ್ವ ಲೋಕದಿಂದ ಭೂಲೋಕಕ್ಕೆ ಪ್ರಯಾಣಿಸೋ ದಿನ ಹುಣ್ಣಿಮೆ. ಈ ಪೌರ್ಣಿಮೆಯಂದು ನಮ್ಮ ಎಲ್ಲಾ ಗುರುಗಳು, ಪರಮ ಗುರುಗಳು, ಮಾಸ್ಟರ್ಸು, ಆಸ್ಟ್ರಲ್ ಮಾಸ್ಟರ್ಸು, ಡಿವೈನ್ ಸೋಲ್ಸ್ ಅಂದ್ರೆ ದಿವ್ಯಾತ್ಮಗಳು ಪ್ರಜ್ಞೆಯ ರೂಪದಲ್ಲಿ ಅಂದ್ರೆ ಕಾನ್ಶಿಯಸ್ನೆಸ್ ರೂಪದಲ್ಲಿ ಭೂಮಿಯತ್ತ ಧಾವಿಸೋದ್ರಿಂದ ನೆನೆದವರ ಮನದಲ್ಲಿ ನೆಲೆಸೋದು ಮಾತ್ರ ಅಲ್ದೇನೆ ಧ್ಯಾನದಲ್ಲಿ ತೊಡಗಿದವ್ರಿಗೆ ದಿವ್ಯ ಶಕ್ತಿ ಮತ್ತು ದಿವ್ಯ ಜ್ಞಾನವನ್ನ ದಯಪಾಲಿಸ್ತಾರೆ. ಅದಕ್ಕೆ ಹೇಳೋದು ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ. ಮಹಾತ್ಮರು, ಬ್ರಹ್ಮಜ್ಞಾನಿಗಳು, ಋಷಿಪುಂಗವರು, ತಪಸ್ವಿಗಳು ಅವತರಿಸೋ ದಿನ ಹುಣ್ಣಿಮೆ. ಹುಣ್ಣಿಮೆ ದಿನ ಜನಿಸಿರೋ, ಅವತರಿಸಿರೋ ಅಂತ ಮಹಾತ್ಮರು, ಬ್ರಹ್ಮಜ್ಞಾನಿಗಳು, ಋಷಿಪುಂಗವರು, ತಪಸ್ವಿಗಳು ನನಗ್ ತಿಳಿದಿರೋ ಹಾಗೆ ವ್ಯಾಸ ಮಹರ್ಷಿಗಳು, ದತ್ತಾತ್ರೇಯ, ಬುದ್ಧ, ಹನುಮಂತ, ಅಕ್ಕ ಮಹಾದೇವಿ, ವಾಲ್ಮೀಕಿ, ಸಂತ ಕಬೀರರು, ಗುರುನಾನಕ್, ವರದಹಳ್ಳಿ ಶ್ರೀಧರ ಸ್ವಾಮಿಗಳು, ನಾರಾಯಣ ಗುರುಗಳು. ಇದೇ ಜೂನ್ ತಿಂಗಳ ಹುಣ್ಣಿಮೆಯಂದು ಸಂತ ಕಬೀರರ ಜಯಂತಿ ನಡೀತಾ ಇದೆ. ಗುರುಗಳನ್ನ ಹಾಗೂ ದಿವ್ಯಾತ್ಮಗಳನ್ನ ನೆನೆಸ್ಕೊಂಡ್ರೆ, ಸ್ಮರಿಸಿದ್ರೆ, ಧ್ಯಾನಿಸಿದ್ರೆ ಅವರ ದಿವ್ಯ ಚೈತನ್ಯ, ಕಂಪನ, ಜ್ಞಾನ ಮತ್ತು ಮಾರ್ಗದರ್ಶನ ಹುಣ್ಣಿಮೆಯ ಬೆಳಕಿನೊಂದಿಗೆ ಹರಿದು ಬರುತ್ತೆ. ಗುರುಗಳು, ಆಸ್ಟ್ರಲ್ ಮಾಸ್ಟರ್ಸು, ಡಿವೈನ್ ಸೋಲ್ಸು ನಮ್ಮ ಅನುಮಾನಗಳನ್ನ ಬಗೆಹರಿಸ್ತಾರೆ, ಆಧ್ಯಾತ್ಮಿಕ ಸತ್ಯಗಳನ್ನ ತಿಳಿಸಿಕೊಡ್ತಾರೆ, ಪೂರ್ವ ಜನ್ಮಗಳ ದರ್ಶನ ಮಾಡಿಸ್ತಾರೆ, ಚೈತನ್ಯದ ಇತರ ಸ್ತರಗಳಿಗೆ ಕೊಂಡೊಯ್ತಾರೆ. ಅಂದಾಗ ನೀವು ಹೇಗೆ ಮಾತಾಡೋದು ಅನ್ನೋ ತರದ್ದು ನಿಮ್ಗೊಂದು ಪ್ರಶ್ನೆ ಹುಟ್ಟಬಹುದು ಹೊಸದಾಗಿ ಧ್ಯಾನಕ್ಕೆ ತೊಡಗಿದವ್ರಿಗೆ. ನಾವ್ ಹೇಗೆ ಕನಸಿನಲ್ಲಿ ದೃಶ್ಯಗಳನ್ನ ನೋಡಿ, ವ್ಯಕ್ತಿಗಳನ್ನ ನೋಡಿ, ಅವ್ರು ಕೇಳೋ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟು, ನಾವು ಕೇಳೋ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟು ಅವ್ರ ಜೊತೆ ಸಂಭಾಷಣೆ ನಡೆಸ್ತೀವೋ, ಅದೇ ತರ ಆಳದ ಧ್ಯಾನ ಸ್ಥಿತಿಯಲ್ಲೂ ಕೂಡ ನಮಗೆ ಗೋಚರಿಸುವಂತ ದಿವ್ಯ ಚಕ್ಷುಗಳಿಂದ ನಮಗ್ ಕಾಣುವಂತ ಒಂದು ದಿವ್ಯ ಚಕ್ಷುವಿನ ಮೂಲಕ ನಮ್ಗೆ ಬರುವಂತ ಗುರುಗಳು, ಆಸ್ಟ್ರಲ್ ಮಾಸ್ಟರ್ಸು, ಡಿವೈನ್ ಸೋಲ್ಸು ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ಇದು ನಿಮ್ಗೆ ಧ್ಯಾನದಲ್ಲಿ ಅನುಭವ ನಿಮಗೆ ಆಗ್ಬೇಕು. ಯಾಕೆ ನಾವ್ ಹೇಳಕ್ಕಿಂತ ನೀವ್ ಧ್ಯಾನದಲ್ಲಿ ತೊಡಗಿ ಆದಾಗ ನಿಮ್ಮ ಅನುಭವಗಳನ್ನ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಧ್ಯಾನದ ಮೂಲಕ ನಮ್ಮ ಪ್ರಯಾಣ ಒಳಮುಖವಾಗೋದ್ರಿಂದ, ಆಂತರ್ಯದಲ್ಲಿರುವಂತ ದೈವತ್ವವನ್ನ ಅರಿಯೋದ್ರಿಂದ ನಮ್ಮ ಆತ್ಮನ ತಂದೆ ಪೂರ್ಣಾತ್ಮ ಯಾರು ಅಂತ ತಿಳ್ಕೊಳ್ಬಹುದು. ಹುಣ್ಣಿಮೆ ಧ್ಯಾನದಿಂದ ಪೂರ್ಣಾತ್ಮನ ಸಾನ್ನಿಧ್ಯ ಲಭಿಸುತ್ತೆ. ನಮ್ಮಲ್ಲಿರುವಂತ ನ್ಯೂನ್ಯತೆಗಳು ಶಕ್ತಿ ಸಾಮರ್ಥ್ಯವಾಗಿ ಪರಿವರ್ತನೆಗೊಳ್ಳಕ್ಕೆ ಬೇಕಾಗಿರುವಂತ ದಿವ್ಯ ಶಕ್ತಿ ಹಾಗೂ ಸಹಾಯ ಹಸ್ತ ಪೂರ್ಣಾತ್ಮನಿಂದ ಲಭಿಸುತ್ತೆ. ಬ್ರಹ್ಮಾಂಡದಲ್ಲಿರುವಂತ ವಿಶ್ವಶಕ್ತಿ ಚೈತನ್ಯವು ಹುಣ್ಣಿಮೆಯ ದಿನಗಳಲ್ಲಿ ಮಾನವನ ಸೂಕ್ಷ್ಮ ಶರೀರ, ಮನೋಮಯ ಶರೀರಗಳ ತುಂಬಿಕೊಂಡು ಆಧ್ಯಾತ್ಮಿಕ ಸಾಧನೆಗೆ ಸಹಕರಿಸುತ್ತೆ. ಹುಣ್ಣಿಮೆಯ ಧ್ಯಾನಾಜ್ಞೆಯಿಂದ ಕಾರಣ ಶರೀರದಲ್ಲಿರುವಂತಹ ಗತ ಜನ್ಮಗಳ ನೆನಪುಗಳು, ಪಾಪಕರ್ಮಗಳು ಭಸ್ಮವಾಗುತ್ತೆ, ಅಳಿಸೋಗುತ್ತೆ. ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶಗಳಲ್ಲಿ ಪೂರ್ಣ ಪ್ರಜ್ಞೆ ಉಂಟಾಗೋದ್ರಿಂದ ಹುಣ್ಣಿಮೆ ಧ್ಯಾನದಲ್ಲಿ ನೀವು ತೊಡಗಿದಾಗ ಸೂಕ್ಷ್ಮ ಶರೀರಯಾನ ಸಾಧ್ಯವಾಗುತ್ತೆ. ನಾಡಿ ಮಂಡಲ ಶುದ್ಧಿಯಾಗೋದ್ರಿಂದ ಕುಂಡಲಿನಿ ಜಾಗೃತಿ ಅನಾಯಾಸವಾಗಿ ಘಟಿಸುತ್ತೆ. ಅತೀಂದ್ರಿಯ ಶಕ್ತಿಗಳು ಜಾಗೃತಗೊಂಡು ಅಶರೀರವಾಣಿ ಕೇಳಿಸುತ್ತೆ.
ಟೆಲಿಪತಿ ಅನುಭವವಾಗುತ್ತೆ, ಹುಟ್ಟಿನ ಉದ್ದೇಶವನ್ನ ತಿಳಿಯಕ್ಕೆ ಅವಕಾಶವಾಗುತ್ತೆ, ಆಧ್ಯಾತ್ಮಿಕ ಸತ್ಯಗಳನ್ನ ತಿಳಿಯೋದ್ರಿಂದ ಬದುಕು, ಜೀವನ, ಜನ್ಮ ಸಾರ್ಥಕ ಅನ್ಸಿ ವಿವೇಕದಿಂದ, ಸಮಾಧಾನದಿಂದ ಸ್ಥಿತಿಗತಿಗಳನ್ನ ಎದುರಿಸಕ್ಕೆ ಸಾಧ್ಯ ಆಗುತ್ತೆ. ಪ್ರಕೃತಿಯ ಮಡಿಲಿನಲ್ಲಿ ಸುದೀರ್ಘ ಹುಣ್ಣಿಮೆ ದಿನ ಧ್ಯಾನ ಮಾಡಿ ಚಂದ್ರತ್ರಾಟಕ ಮಾಡಿದ್ದೆ ಆದ್ರೆ ಇಚ್ಛಾಶಕ್ತಿ ವಿಲ್ ಪವರ್ ಲಭಿಸೋದಲ್ದೇನೆ ಅತೀಂದ್ರ ಶಕ್ತಿ ವೃದ್ಧಿಸಿ ಜೀವಿಗಳ ಕಾಂತಿ ವಲಯ ಅಂದ್ರೆ ಅವರ ಒಂದು ಪ್ರಾಣಮಯ ಕೋಶ ಏನಿದೆಯೋ ಅದನ್ನ ಬಹುಬೇಗ ತಿಳಿಯಕ್ಕೆ ಸಾಧ್ಯವಾಗುತ್ತೆ. ಎದುರಿಗಿರೋ ವ್ಯಕ್ತಿಯ ಮನಸ್ಸನ್ನ, ಭಾವನೆಗಳನ್ನ ಬಹಳ ಬೇಗ ಗ್ರಹಿಸಕ್ಕೆ ಸಾಧ್ಯ ಆಗುತ್ತೆ. ಹುಣ್ಣಿಮೆಯ ಬೆಳಕಿನಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮೊಳಗಿರುವಂತ ಅಜ್ಞಾನ ಮತ್ತು ಅಂಧಕಾರ ಮಾಯ ಆಗಿ ಜ್ಞಾನೋದಯದತ್ತ ಪಯಣ ಹಂತ ಹಂತವಾಗಿ ಸಾಗೋದ್ರಲ್ಲಿ ಅನುಮಾನ ಇಲ್ಲ. ನಮ್ಮ ವ್ಯಕ್ತಿತ್ವದಲ್ಲಾಗಿರೋ ಬದಲಾವಣೆಗಳನ್ನ ನಮಗ್ ಮಾತ್ರ ಗೊತ್ತಾಗೋದಲ್ಲ, ನಮ್ಮಲ್ಲಾಗಿರೋ ಪರಿವರ್ತನೆ ನಾವು ಮಾತ್ರ ಗಮನಿಸೋದಲ್ದೇನೆ ಇತರರ ಗಮನಕ್ಕೂ ಬಂದು ಸಾಮರಸ್ಯ, ಸಾಮಾಜಿಕ ಮೌಲ್ಯ ಆಧಾರಿತ ಜೀವನ ನಡೆಸಕ್ಕೆ ಸಾಧ್ಯವಾಗುತ್ತೆ. ಪ್ರತಿ ಹುಣ್ಣಿಮೆನೂ ಸಾಧನೆಗೆ ಶ್ರೇಷ್ಠ. ಪ್ರತಿ ಹುಣ್ಣಿಮೆಯು ಸಾಧನೆಯಲ್ಲಿ ತೊಡಗೋರ್ಗೆ ವಿಶೇಷ ದಿನ, ತೊಡಗಿದವ್ರಿಗೆ ವಿಶೇಷ ಫಲ. ಹುಣ್ಣಿಮೆ ದಿನ ಲಘು ಉಪಹಾರ ಸೇವಿಸಿ ಸಂಜೆಗೆ ದ್ರವಾಹಾರವನ್ನ ಮಾತ್ರ ಸೇವಿಸಿ ಇಡೀ ರಾತ್ರಿ ಧ್ಯಾನದಲ್ಲಿ ತೊಡಗೋದು ಸೂಕ್ತ. ಆಗ ಭೌತಿಕ ಶರೀರ ಸಹಕರಿಸೋದ್ರಿಂದ ಫಲಿತಾಂಶ ಅತ್ಯುತ್ತಮ ಪರಿಣಾಮಕಾರಿಯಾಗಿರುತ್ತೆ. ಅತಿ ಹೆಚ್ಚಿನ ದಿವ್ಯ ಶಕ್ತಿ, ವಿಶ್ವಶಕ್ತಿಯ ಪ್ರವಹಿಸುವಿಕೆನ ಅನುಭವ ರೂಪದಲ್ಲೂ ಕೂಡ ನೀವು ಪಡೆಯಕ್ಕೆ ಸಾಧ್ಯ ಇದೆ. ಆಧ್ಯಾತ್ಮಿಕವಾಗಿ ಬೆಳಿಬಹುದಾಗಿದೆ. ಪಿರಮಿಡ್ ಮಾಸ್ಟರ್ಸ್ ಯಾರೂ ಕೂಡ ಹುಣ್ಣಿಮೆ ಧ್ಯಾನವನ್ನ ಮಿಸ್ ಮಾಡ್ಕೋಬೇಡಿ. ಪಿರಮಿಡ್ ಒಳಗೆ ಕುಳಿತು ಅಥವಾ ಪಿರಮಿಡ್ ಧರಿಸಿ ಧ್ಯಾನ ಮಾಡಿ ಅಂತ ಹೇಳ್ತಾ ಇಂದಿನ ಸತ್ಸಂಗವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಇಷ್ಟು ವಿಶೇಷತೆ ಇದೆ ಅನ್ನೋದನ್ನ ನಿಮ್ಮ ಮೂಲಕ ತಿಳ್ಕೊಳ್ಳೋದಕ್ಕೆ ಒಂದು ಸದಾವಕಾಶ ನಮ್ಗೆ. ಹುಣ್ಣಿಮೆ ಧ್ಯಾನ ಮಾಡ್ತೀನಿ, ಅದರಲ್ಲೂ ಇಷ್ಟೊಂದು ಲಾಭ ಇದೆ, ಇಷ್ಟೊಂದು ವಿಶೇಷವಿದೆ ಅನ್ನೋದು ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ನಿಮ್ಗೆ ಏನಾದ್ರು ಕೇಳಿದ್ರೆ